ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಪ್ಲಾಟ್ಫಾರ್ಮಲ್ಲಿ ಕೆಲವೊಂದು ಆಲ್ಗೋಸ್ನ ನಾವು ರಿಲೀಸ್ ಮಾಡಿದ್ವಿ. ಆ ಆಲ್ಗೋ ಸ್ಟ್ರಾಟಜೀಸ್ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ತಿಳ್ಕೊಳ್ಳೋಣ. ಅದು ಯಾವ ಥರ ವರ್ಕ್ ಆಗುತ್ತೆ, ಏನು ಇನ್ಫಾರ್ಮೇಷನ್ ಇದೆ ಅಂತ ಪೂರ್ತಿ ಡೀಟೇಲ್ನ ಒಂದ್ಸತಿ ತಿಳ್ಕೊಳ್ಳೋಣ. ಫಸ್ಟ್ ನಿಮಗೆ 915 ಲ್ಯಾಂಡಿಂಗ್ ಪೇಜಲ್ಲಿ ಆಲ್ಗೋ ಅಂತ URL ಇದೆ. ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟೋಟಲ್ ಆಲ್ಗೋ ಬಗ್ಗೆ ನಾವು 2 ಆಲ್ಗೋಸ್ ಇದೆ, ಅವೆರಡು ನಿಫ್ಟಿ ರಿಲೇಟೆಡ್ 2 ಆಲ್ಗೋ ಇದೆ. ಅವೆರಡು ಆಲ್ಗೋದು ಪೂರ್ತಿ ಇನ್ಫಾರ್ಮೇಷನ್ ನಾವು ಇದೇ ಪೇಜಲ್ಲಿ ನಾವು ಕೊಟ್ಟಿದ್ದೀವಿ. ಲ್ಯಾಂಡಿಂಗ್ ಪೇಜಲ್ಲಿ ನೀವು ಆಲ್ಗೋ ಅಂತ ಮೆನುದಲ್ಲಿ ಕ್ಲಿಕ್ ಮಾಡಿದ್ರೆ ಈ ಪೇಜ್ ನಿಮಗೆ ಸಿಗುತ್ತೆ. ಈ ಪೇಜಲ್ಲಿ ನಿಮಗೆ ಆದಷ್ಟು ಪೂರ್ತಿ ಮಾಹಿತಿ ಕೊಡೋಕ್ಕೆ ನಾವು ಏನೇನು ಇನ್ಫಾರ್ಮೇಷನ್ ನಿಮಗೆ ಆಲ್ಗೋ ಬಗ್ಗೆ ಬೇಕಾಗುತ್ತೋ ಅದನ್ನೆಲ್ಲ ಪೂರ್ತಿ ನಾವು ಈ ಪೇಜಲ್ಲಿ ಕೊಡೋಕ್ಕೆ ಟ್ರೈ ಮಾಡಿದ್ವಿ. ಓಕೆ, ಇದು ಏನಂತ ಒಂದು ಸತಿ ನೋಡೋಣ. ಇಂಡಿವಿಜುವಲ್ ಆಗಿ ನೋಡೋಣ. 2 ಸ್ಟ್ರಾಟಜಿ ಇದೆ ಸದ್ಯಕ್ಕೆ, ಟ್ರೆಂಡ್ 109 ಆ್ಯಂಡ್ ಟ್ರೆಂಡ್ 68 ಅಂತ. ಟ್ರೆಂಡ್ 109 ಬಂದುಬಿಟ್ಟು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ, ಟ್ರೆಂಡ್ 68 ಬಂದುಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ. ಈ ಥರ 2 ಸ್ಟ್ರಾಟಜಿ ಇದೆ. ಓಕೆ, ನಾವು ಟ್ರೆಂಡ್ 109 ಸ್ಟ್ರಾಟಜಿದಲ್ಲಿ ಇದು 2 ಸ್ಟ್ರಾಟಜಿ ನಿಫ್ಟಿಗೆ ವರ್ಕ್ ಆಗೋದು. ಆ್ಯಂಡ್ ದೆನ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಟೋಟಲ್ ಟ್ರೇಡ್ಸ್ ನೋಡೋಣ. ಇದು ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 14 ಮಂತ್ಸ್ ಡೇಟಾ ಇದೆ. ಆ 14 ಮಂತ್ಸ್ ಡೇಟಾದಲ್ಲಿ ಇದು ಆಲ್ಮೋಸ್ಟ್ 684 ಟ್ರೇಡ್ಸ್ ತೊಗೊಂಡಿದೆ. ರೈಟ್, ಪರ್ ಟ್ರೇಡ್ ಆ್ಯಾವ್ರೇಜ್ ಎಷ್ಟು ಪ್ರಾಫಿಟ್ ಇದೆ ಅಂತ ತೋರಿಸ್ತಿದೆ. ಗ್ರಾಸ್ ಪ್ರಾಫಿಟ್ ಅಂತ ತಿಳ್ಕೊಬೋದು, ಪರ್ ಲಾಟ್ ಥರ ಬರೋದದು. ಗ್ರಾಸ್ P&L ಅಂದರೆ ಫಸ್ಟ್ ನಾವು ನೋಡೋಣ ಕ್ಯಾಪಿಟಲ್, ಬೇಸ್ ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ ಅಂತ. 30,000 ಬೇಸ್ ಕ್ಯಾಪಿಟಲ್ ಅಂತ ತಿಳ್ಕೊಂಡು ನಾವು ಈ ಆಲ್ಗೋನ ಬಿಲ್ಡ್ ಮಾಡಿದ್ದೀವಿ. ಹೌಎವರ್ ಇದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕು ನೀವು. ಬಟ್ ಲೆಟ್ಸ್ ಸೇ ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು 30,000 ಬೇಸ್ ಕ್ಯಾಪಿಟಲ್ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. 14 ಮಂತ್ಸಲ್ಲಿ ಇದು ಓವರಾಲ್ ರಿಟರ್ನ್ ಬಂದುಬಿಟ್ಟು ಗ್ರಾಸ್ ರಿಟರ್ನ್ ಬಂದುಬಿಟ್ಟು 3,69,000 ಸಮ್ ಚೇಂಜ್ ಏನೋ ಬಂದಿದೆ. ರಿಟರ್ನ್ ಬಂದುಬಿಟ್ಟು ಆಬ್ವಿಯಸ್ಲಿ 1,200% ಏನೋ ಆಗುತ್ತೆ ಫಾರ್ 14 ಮಂತ್ಸ್. ಓಕೆ, ಇದು ಯಾವ ಥರ ವರ್ಕ್ ಆಗಿದೆ ಅನ್ನೋದು ನಾವು ಟೋಟಲ್ ಡೀಪಾಗಿ ನೋಡೋಣ. ಡ್ರಾಡೌನ್ ಬಂದುಬಿಟ್ಟು 17% ಇದೆ. ಬಟ್ ಇದು 17% ಪೀಕ್ ಈಕ್ವಿಟಿಯಿಂದ, ಅಂದರೆ ನಮ್ಮ ಈಕ್ವಿಟಿ ನಾವು ಗ್ರೋ ಆಗ್ತಾಯಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ 17% ಬಿದ್ದಿದ್ದು ಮ್ಯಾಕ್ಸಿಮಮ್, ಅವ್ರು ಇಲ್ಲಿಂದ 17% ಬಿದ್ದಿದ್ದು ಅಂತ ತೋರಿಸ್ತಿದೆ ಎಸೆನ್ಷಿಯಲಿ. ಓಕೆ, ಬಟ್ ಅದೊಂದೇ ಇಂಪಾರ್ಟೆಂಟ್ ಅಲ್ಲ, ಇನ್ನೊಂದು ಇನ್ಫಾರ್ಮೇಷನು ನೀವು ನೋಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಅದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಬರ್ ಆಫ್ ಪ್ರಾಫಿಟಬಲ್ ಟ್ರೇಡ್ಸ್, ಲಾಸ್ ಮೇಕಿಂಗ್ ಟ್ರೇಡ್ಸ್ ಎಲ್ಲ ಇದೆ ಇದರಲ್ಲಿ. ಪ್ರಾಫಿಟ್ ಮೇಕಿಂಗ್ ಟ್ರೇಡ್ಸಲ್ಲಿ ಪ್ರಾಫಿಟ್ ಭಾಳ ಜಾಸ್ತಿ ಇದೆ, ಅದನ್ನು ನಾನು ತೋರಿಸ್ತೀನಿ. ಲಾಸ್ ಮೇಕಿಂಗ್ ಟ್ರೇಡಲ್ಲಿ ಲಾಸ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಅದು ಓವರಾಲ್ ತುಂಬ ಪ್ರಾಫಿಟಬಲ್ ಆಗಿ ನಮ್ಗೆ ಕಾಣಿಸ್ತಿದೆ. ಗ್ರೀನ್ ವೀಕ್ ಆ್ಯಂಡ್ ರೆಡ್ ವೀಕ್ಸ್ ಅದು ನೋಡೋಣ. ಎನಿವೇಸ್ ಸ್ವಲ್ಪ ಅದು ಗೊತ್ತಾಗುತ್ತೆ ನಿಮ್ಗೆ, ಅರ್ಥ ಮಾಡ್ಕೊಳ್ಳೋದು ಈಸಿ. ಇದು ಬಂದುಬಿಟ್ಟು ನೆಟ್ ಈಕ್ವಿಟಿ ಕರ್ವ್, ಅಂದರೆ ಬ್ರೋಕರೇಜ್ ಆ್ಯಂಡ್ ಟ್ಯಾಕ್ಸಸ್ ತೆಗೆದ ಮೇಲೆ ನಮ್ಗೆ ಯಾವ ಥರ ನೆಟ್ ಈಕ್ವಿಟಿ ಕರ್ವ್ ಕಾಣಿಸುತ್ತೆ. ಅಂದರೆ ನಾವು ಒಂದು ವೇಳೆ ಈ ಟೈಮಲ್ಲಿ ಡಿಸೆಂಬರಲ್ಲಿ 2024 ಡಿಸೆಂಬರಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಅದು ಏನಾಗ್ತಿತ್ತು, ಅದು ಈಕ್ವಿಟಿ ಈ ಥರ ಗ್ರೋ ಆಗ್ತಾ ಈ ಥರ ವರ್ಕ್ ಆಗ್ತಿತ್ತು. ಫಾರ್ ಫೆಬ್ರವರಿ ಕರೆಂಟ್ ಡೇಟಿಗೆ ನೋಡಿದ್ರೂ ಈ ಥರ ಈಕ್ವಿಟಿ ಕರ್ವ್ ಗ್ರೋ ಆಗ್ತಾ ಬಂದಿದೆ. ಓಕೆ, ಬಟ್ ಇದು ನಾನು ನೋಡ್ತಿರೋದು 10 ಲಾಟಿಗೆ. 10 ಲಾಟಿಗೆ ಅಂದರೆ ಆಬ್ವಿಯಸ್ಲಿ 30,000 ಒಂದು ಲಾಟಿಗೆ ಅಂದರೆ 3 ಲಕ್ಷ ಬೇಕಾಗುತ್ತೆ 10 ಲಾಟಿಗೆ ಅಲ್ವಾ. ಸೊ 3 ಲಕ್ಷ ಕ್ಯಾಪಿಟಲಿಗೆ ಅದು 35 ಲ್ಯಾಕ್ಸ್ ಏನೋ ಚೇಂಜ್ ಅದು ಟೋಟಲ್ ನೆಟ್ ಆಗಿದೆ. ಆ್ಯಂಡ್ ಟೋಟಲ್ ಡ್ರಾಡೌನ್ ಬಂದುಬಿಟ್ಟು ಓಕೆ, ಇದು ಇಂಪಾರ್ಟೆಂಟ್ ಏನಂದರೆ ನೆಟ್ ಪ್ರಾಫಿಟ್ ಬಂದುಬಿಟ್ಟು 1100% ಇದೆ. ಬಟ್ ಡ್ರಾಡೌನ್ ಬಂದುಬಿಟ್ಟು ನೀವು ಇದಕ್ಕಿಂತ ಮುಂಚೆ ನೋಡಿದ್ದು 17% ಅಂತಿದೆ. ಬಟ್ ಇಲ್ಲಿ ನೀವು ನೋಡ್ತಿರೋದು 3,32,000 ಅಂತಿದೆ. ಇದೇನು ಎಸೆನ್ಷಿಯಲಿ ಏನಾಗಿದೆ, ಡ್ರಾಡೌನ್ ಬಂದುಬಿಟ್ಟು ನೀವು ಒಂದು ವೇಳೆ ಕ್ಯಾಪಿಟಲ್ ಗ್ರೋ ಆದಮೇಲೆ, ಫಾರ್ ಎಕ್ಸಾಂಪಲ್ ನಾವು ಡಿಸೆಂಬರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಕ್ಯಾಪಿಟಲ್ ಗ್ರೋ ಆಗ್ತಾ ಇಲ್ಲಿ ನಮಗೆ ದೊಡ್ಡ ಡ್ರಾಡೌನ್ ಬಂದಿತ್ತು. ಅದು ಬಂದುಬಿಟ್ಟು ಫೆಬ್ರವರಿ ಮಂತಲ್ಲೇ. ಅದು ಏನಕ್ಕೆ ಬಂದಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಫೆಬ್ರವರಿ ಮಂತಲ್ಲಿ ನಮಗೆ ದೊಡ್ಡ ಡ್ರಾಡೌನ್ ಬಂದಿತ್ತು. ಓಕೆ, ಸೊ ಕ್ಯಾಪಿಟಲ್ ಗ್ರೋ ಆದಮೇಲೆ ಆ ಡ್ರಾಡೌನ್ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಇಲ್ಲಿಂದನೇ ಶುರು ಮಾಡಿದರೆ, ನಾವು ಫಾರ್ ಎಕ್ಸಾಂಪಲ್ ನಾವು ಈ ಆಲ್ಗೋದಲ್ಲಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೆ ಇದೇ ದಿವಸ, ಫಾರ್ ಎಕ್ಸಾಂಪಲ್ ಈ ವೀಕಲ್ಲೇ ಶುರು ಮಾಡಿದ್ವಿ. ಆವಾಗೇನಾಗುತ್ತೆ, ಸ್ಟಾರ್ಟಿಂಗಲ್ಲೇ ನಮಗೆ ಡ್ರಾಡೌನ್ ಸಿಗುತ್ತೆ. ಸೊ ಅದಕ್ಕೆ ಇದು ಅಮೌಂಟಲ್ಲೂ ತೋರಿಸ್ತಿದ್ವಿ. ಸೊ ಏನಾಗುತ್ತೆ, ನೀವು ಯಾವಾಗ ಇದು ಸ್ಟಾರ್ಟ್ ಮಾಡಿದ್ರೂ ಮೋರ್ ಆರ್ ಲೆಸ್ ಟ್ವೈಸ್ ದ ಕ್ಯಾಪಿಟಲ್, ಅಂದರೆ 3 ಲಕ್ಷ ಅಂತಂದರೆ 10 ಲಾಟಿಂದ ನಿಮಗೆ ನಮಗೆ ನಾವು ನೋಡೋದಾದರೆ ಅದನ್ನು 6 ಲ್ಯಾಕ್ಸ್ ಅಂತ ಮಿನಿಮಮ್ ಕ್ಯಾಪಿಟಲ್ ತೊಗೊಂಡು ಹೋಗಬೇಕಾಗತ್ತೆ ನಮಗೆ. ಓಕೆ, 6 ಲ್ಯಾಕ್ಸ್ 6.5 ಲ್ಯಾಕ್ಸ್ ಕ್ಯಾಪಿಟಲ್ ಅಂತ ತೊಗೊಂಡು ಹೋದರೆ ಸ್ಟಾರ್ಟಿಂಗಲ್ಲಿ ನಮಗೆ ಇದು ಡ್ರಾಡೌನ್ ಒಂದು ವೇಳೆ ನಮಗೆ ಹಿಟ್ಟಾದರೆ ನಾವು ಕ್ಯಾಪಿಟಲ್ ಪೂರ್ತಿ ನಾವು ಕಳ್ಕೊಳಲ್ಲ. ಅದು ನಮಗೆ ಇನ್ನೂ ಟ್ರೇಡ್ ಮಾಡೋಕ್ಕೆ ಕ್ಯಾಪಿಟಲ್ ಅಷ್ಟೇ ಇರುತ್ತೆ. ನಾನು ಹೇಳ್ತಿರೋದು 6.5 ಲ್ಯಾಕ್ಸ್ ಇಟ್ಕೊಂಡ್ರೂ 10 ಲಾಟಿಂದನೇ ಟ್ರೇಡ್ ಮಾಡೋದು ಅಂತ. ಬಟ್ ಒಂದು ಅಡ್ವಾಂಟೇಜ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು 6 ಲ್ಯಾಕ್ಸಿಂದ ಸ್ಟಾರ್ಟ್ ಮಾಡಿದ್ವಿ, ಅದು 3 ಲಕ್ಷಕ್ಕೆ ಬಂತು. 3 ಲಕ್ಷ ಆದಮೇಲೆ ಪುನಃ ಅದು 6 ಲ್ಯಾಕ್ಸಿಗೆ ಕವರ್ ಆಗಿದೆ. 6 ಲ್ಯಾಕ್ಸಿಂದ ಅದು ಸ್ಲೋಲಿ ಏನಾಗುತ್ತೆ, ಅದು 9 ಲ್ಯಾಕ್ಸಿಗೆ ಹೋಗುತ್ತೆ. ಆವಾಗ ನಾವೇನು ಮಾಡ್ಬೋದು, ನೀವು ಅಡಿಷ್ನಲ್ 3 ಲ್ಯಾಕ್ಸ್ ಕ್ಯಾಪಿಟಲ್ ಅಂತ ಏನು ತಿಳ್ಕೊಂಡಿದ್ದೀವಲ್ಲ ಆ ಕ್ಯಾಪಿಟಲ್ನ ನಾವು ತೆಗಿಬೋದು. ಓಕೆ,
ಏನಕ್ಕಂದರೆ ಆವಾಗ ಕ್ಯಾಪಿಟಲ್ ಅವಶ್ಯಕತೆಯೇ ಇಲ್ಲ, ಎನಫ್ ಸರ್ಪ್ಲಸ್ ಇದೆ. ಸೊ ಇನ್ ಕೇಸ್ ಇನ್ನೊಂದು ಸತಿ ಏನಾದ್ರು ಡ್ರಾಡೌನ್ ಬಂದ್ರೂ ಅದು ಅಷ್ಟರಲ್ಲಿ ಕವರ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಸರ್ಪ್ಲಸ್ 3 ಲಕ್ಷ ಏನಂತ ತಿಳ್ಕೊಂಡಿದ್ದೀವೋ 3 ಲಕ್ಷ ಅದನ್ನು ತೆಗಿಬೋದು. ಓಕೆ, ಅಗೇನ್ ಇದು ಬಂದುಬಿಟ್ಟು ಡ್ರಾಡೌನ್ ನಮಗೆ ಸ್ಟಾರ್ಟ್ ಆದ ತಕ್ಷಣ ಹಿಟ್ಟಾದರೆ. ಗ್ರೋ ಆದಮೇಲೆ ಹಿಟ್ಟಾದರೆ ಈ ಡ್ರಾಡೌನ್ ನಮಗೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಕ್ಯಾಪಿಟಲ್ ಗ್ರೋ ಆದಮೇಲೆ ಅದು ಡ್ರಾಡೌನ್ ಬಂದರೆ ನಮಗೇನು ಪ್ರಾಬ್ಲಮ್ ಆಗಲ್ಲ. ಸ್ಟಾರ್ಟಿಂಗಲ್ಲಿ ಬಂದರೆ ಇದನ್ನು ನಾವು ಡೆಫಿನೆಟ್ಲಿ ಇನ್ನೊಂದು ಸರ್ಪ್ಲಸ್ ಇನ್ನೂ ಜಾಸ್ತಿ ಅಮೌಂಟ್ ಅಂತ ತಿಳ್ಕೊಂಡೇ ಹೋಗಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ನಾನು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೀವು ಒಂದು ವೇಳೆ 5 ಲಾಟಿಂದ ಮಾಡಬೇಕಾದ್ರೂ ಇಲ್ಲಿ ನಿಮ್ಗೆ ಡೀಟೇಲ್ ಕಾಣಿಸುತ್ತೆ. ಇದು ಈಕ್ವಿಟಿ ಕರ್ವ್ ಯಾವ ಥರ ಇರುತ್ತೆ, 3 ಲಾಟಿಂದ, 2 ಲಾಟಿಂದ, 1 ಲಾಟಿಂದ ಯಾವ ಥರ ಈಕ್ವಿಟಿ ಕರ್ವ್ ಇರುತ್ತೆ ಅಂತ ನೀವು ನೋಡ್ತೀರಾ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ನಾವು ಇದು ನೋಡ್ತಿರೋದೆಲ್ಲ ITM 4 ಅಂದರೆ ಇನ್ ದ ಮನಿ ಫೋರ್ತ್ ಇನ್ ದ ಮನಿ ಸ್ಟ್ರೈಕನ್ನು ನಾವು ತೊಗೊಂಡಿದ್ದೀವಿ. ಬಟ್ ನೀವು ATM ನೋಡಬೇಕಾದ್ರೆ ಇದನ್ನು ATM ಅನ್ನು ಸೆಲೆಕ್ಟ್ ಮಾಡಿದ್ರೆ ATM ಈಕ್ವಿಟಿ ಕರ್ವು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ರಿಟರ್ನ್ಸ್ ಬಂದುಬಿಟ್ಟು ATMಲ್ಲೂ ಚೆನ್ನಾಗಿದೆ, ಓವರಾಲ್ ಈಕ್ವಿಟಿ ಕರ್ವು ಚೆನ್ನಾಗಿದೆ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಏನಂದರೆ ATM ಹತ್ರ ನಿಮಗೆ ಲಿಕ್ವಿಡಿಟಿ ಸಿಗುತ್ತೆ. ಅದೊಂದು ಒಳ್ಳೆ ಅಡ್ವಾಂಟೇಜ್. ATMಲ್ಲಿ ನಾವು ಒಂದು ವೇಳೆ ಟ್ರೇಡ್ ಮಾಡಿದ್ರೆ ಒಳ್ಳೆ ಲಿಕ್ವಿಡಿಟಿ ಸಿಗುತ್ತೆ. ಓಕೆ, ಸೊ ನೀವು ಡಿಸೈಡ್ ಮಾಡ್ಬೋದು ನಿಮಗೆ ATM ಮಾಡೋದಾ, ಇಲ್ಲಾಂದರೆ ITM 1, ಇಲ್ಲಾಂದರೆ 2 ಇನ್ ದ ಮನಿ ಮಾಡೋದಾ, 3 ಇನ್ ದ ಮನಿ ಮಾಡೋದಾ ಅಂತ ನೀವು ಪರ್ಫಾರ್ಮೆನ್ಸ್ ನೋಡಿಕೊಂಡು ಯಾವ ಥರ ಲಿಕ್ವಿಡಿಟಿ ಇದೆ, ನಿಮಗೆ ಯಾವುದು ಫೇವ್ರೇಟ್ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ನಾವು ATMಯಿಂದ ITM 4 ತನಕ ಆಪ್ಷನ್ ಕೊಟ್ಟಿದ್ವಿ. OTMಲ್ಲಿ ಇದು ವರ್ಕ್ ಆಗ್ತಿಲ್ಲ, ಔಟ್ ಆಫ್ ದ ಮನಿ ವರ್ಕ್ ಆಗ್ತಿಲ್ಲ. ಅದಕ್ಕೆ ನಾವು ಸ್ಟ್ಯಾಟ್ಸು ಕೊಡಲಿಲ್ಲ, ಯಾರು ಅದನ್ನು ಸೆಲೆಕ್ಟ್ ಮಾಡಬಾರ್ದು ಅಂತಲೇ ನಾವು ರಿಕ್ವೆಸ್ಟ್ ಮಾಡೋದು. ಅದಾದಮೇಲೆ ಹೌ ಇಟ್ ವರ್ಕ್ಸ್ ಅಂತ ಇನ್ನೊಂದು ಟ್ಯಾಬ್ ಇದೆ. ಈ ಟ್ಯಾಬಲ್ಲಿ ಎಸೆನ್ಷಿಯಲಿ ನಾವು ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಸ್ಟ್ರಾಟಜಿ ಏನು ಮಾಡ್ತಿದೆ, ನೀವು ಸ್ಟ್ರಾಟಜಿ ಬೇಸಿಕಲಿ ಅಲರ್ಟ್ಸ್ ಥರ ನಿಮಗೆ ಸಿಗುತ್ತೆ. ಅಂದರೆ ಬೈ ಪ್ರೆಷರ್ ಡಿಟೆಕ್ಟೆಡ್, ಸೆಲ್ ಪ್ರೆಷರ್ ಡಿಟೆಕ್ಟ್ ಅಂತ. ನೀವು ಒಂದು ವೇಳೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದ್ದರೆ ಆ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಲೈವ್ ಕೊಟ್ಟಿದ್ವಿ, 1-2 ವಾರ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ವಿ, 3 ವಾರ ಮೋಸ್ಟ್ ಲೈಕ್ಲಿ. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಇದು ಸ್ಟ್ರಾಟಜಿ ಹೇಳೋದು ಬರೀ ಏನಂದರೆ ಬೈ ಪ್ರೆಷರ್ ಸ್ಟಾರ್ಟೆಡ್, ಬೈ ಪ್ರೆಷರ್ ಡಿಟೆಕ್ಟೆಡ್, ಬೈ ಪ್ರೆಷರ್ ಎಂಡೆಡ್, ಸೆಲ್ ಪ್ರೆಷರ್ ಡಿಟೆಕ್ಟೆಡ್, ಸೆಲ್ ಪ್ರೆಷರ್ ಎಂಡೆಡ್ ಅಂತಲೇ ಬರೋದು. 4 ನಿಮಗೆ ಅದು ಇನ್ಫಾರ್ಮೇಷನ್ ಅಲರ್ಟ್ ಸಿಗೋದಲ್ಲಿ. ಸೊ ಈ ಸ್ಟ್ರಾಟಜಿ ಏನಾಗ್ತಿದೆ, ಬೈ ಪ್ರೆಷರ್ ಡಿಟೆಕ್ಟೆಡ್ ಅಂದಾಗ ಇದು ಕಾಲ್ ಬೈ ಮಾಡಿದೆ, ಸೆಲ್ ಪ್ರೆಷರ್ ಡಿಟೆಕ್ಟೆಡ್ ಅಂದಾಗ ಇದು ಪುಟ್ ಬೈ ಮಾಡಿದೆ. ಅಷ್ಟೇ, ಭಾಳ ಈಸಿ ಅರ್ಥ ಮಾಡ್ಕೊಳ್ಳೋದು. ಆಪ್ಷನ್ ಬೈಯಿಂಗ್ ಅಲ್ವಾ. ಸೊ ಬೈ ಪ್ರೆಷರ್ ಡಿಟೆಕ್ಟೆಡ್ ಅಂದಾಗ ಆಬ್ವಿಯಸ್ಲಿ ಅದು ಕಾಲ್ ಬೈ ಮಾಡುತ್ತೆ, ಸೆಲ್ ಪ್ರೆಷರ್ ಡಿಟೆಕ್ಟೆಡ್ ಅಂದಾಗ ಪುಟ್ ಬೈ ಮಾಡುತ್ತೆ. ಇನ್ನೊಂದು ಕೆಲವು ಓವರ್ವ್ಯೂ ಪಾಯಿಂಟ್ ಇದೆ, ಅದೇನಾಗ್ತಿದೆ, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಯಾವ ಥರ ಏನು ಅಂತ ಕೆಲವೊಂದು ಡೀಟೇಲ್ಸ್ ಇದೆ, ಇಲ್ಲಿ ನೀವು ಓದ್ಬೋದು. ಫಾರ್ ಎಕ್ಸಾಂಪಲ್ ಸ್ಟ್ರಾಟಜಿ ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದು ಕೆಲವೊಂದು ಡೀಟೇಲ್ಸ್ ನಾವಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ, ಅದಾದಮೇಲೆ ಮಂತ್ಲಿ 1 ಲಾಟ್ ಗ್ರಾಸ್, ಅಂದರೆ 1 ಲಾಟಿಂದ ಗ್ರಾಸ್ ಕಂಪೇರ್ ಮಾಡಿದೆ ಪ್ರತಿಯೊಂದು ತಿಂಗಳು ಯಾವ ಥರ ವರ್ಕ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಮಗೆ ಫೆಬ್ರವರಿ ಮಂತಲ್ಲೇ ಇವಾಗ ಈ ಟೈಮಿಗೆ ನೋಡಿದ್ರೆ ಇನ್ನೂ ಅದು ಲಾಸಲ್ಲೇ ಇದೆ. ಫೆಬ್ರವರಿ ಮಂತ್ ನಾವು ಲಾಂಚ್ ಮಾಡಿದ ತಕ್ಷಣ ಅದು ಯಾಕೆ ಲಾಸಲ್ಲಿದೆ ಅಂತಲೂ ನಾವು ನೋಡೋಣ. ಮೋಸ್ಟ್ಲಿ ಏನಾಗಿದೆ, ಫೆಬ್ರವರಿ ಮಂತಲ್ಲಿ ಇದು ಬಂದುಬಿಟ್ಟು ಮೊಮೆಂಟಮ್ ಬೇಸ್ಡ್ ಸ್ಟ್ರಾಟಜಿ. ಅಂದರೆ ಇದು ಮೊಮೆಂಟಮ್ ಇದ್ದರೆ ಮೊಮೆಂಟಮಲ್ಲಿ ಒಳ್ಳೆ ಟ್ರೇಡ್ ತೊಗೊಂಡು ಒಳ್ಳೆ ಪ್ರಾಫಿಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದು ಜಾಸ್ತಿ ಲಾಸ್ ಆಗೋದು ಯಾವಾಗ, ಮೊಮೆಂಟಮ್ ಯಾವಾಗ ಇರಲ್ಲೋ, ಮೊಮೆಂಟಮ್ ಯಾವಾಗ ಸ್ಟಕ್ ಆಗುತ್ತೋ ಆವಾಗ ಜಾಸ್ತಿ ಲಾಸ್ ಆಗ್ತಿದೆ. ಅದು ನೋಡೋಕ್ಕೆ ನಮಗೆ ಎಂಟ್ರಿ ಅನಲೈಸರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಎಂಟ್ರಿ ಅನಲೈಸರ್ ಏನಂದರೆ ಪ್ರತಿಯೊಂದು ದಿವಸ ಇದು ಯಾವ ಥರ ಟ್ರೇಡ್ ತೊಗೊಂಡಿದೆ, ಎಲ್ಲಿ ಟ್ರೇಡ್ ತೊಗೊಂಡಿದೆ ಅನ್ನೋದು ನೋಡ್ತೀವಿ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತಿನ ದಿನ ಪ್ರಾಫಿಟ್ ಆಗಿದೆ, ಅದು ಯಾವುದು 20th ಫೆಬ್ರವರಿ, ಅದು 2300 ಮೊಮೆಂಟಮ್ ಇದೆ, ಏನಿಲ್ಲ ಅಂದ್ರೂ 100-200 ಪಾಯಿಂಟ್ಸ್ ಮೊಮೆಂಟಮ್ ಆಗಿದೆ. ಸೊ ಪ್ರಾಫಿಟ್ ಆಗಿದೆ, ವಿಚ್ ಇಸ್ ಫೈನ್. ಬಟ್ ಅದನ್ನೇ ನಾವು ಫೆಬ್ರವರಿ 1 ಬಡ್ಜೆಟ್ ಡೇ ಬಿಟ್ಟು ನೋಡಿದ್ರೆ ಇವತ್ತಿನ ದಿವಸ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ಮೊಮೆಂಟಮ್ ಇತ್ತು, ಆದ್ರೂ ದಿಸ್ ಇಸ್ ಸ್ಟಿಲ್ ಫೈನ್, ಬಟ್ ನಮಗೆ ಅಲ್ಲಿ ಲಾಸ್ ಆಗಿದೆ. ಬಟ್ ಅದಾದಮೇಲೆ ಮಾರ್ಕೆಟ್ ತುಂಬ ಸ್ಟಕ್ ಆಗಿಬಿಟ್ಟಿತ್ತು, ಮಾರ್ಕೆಟಲ್ಲಿ ಮೊಮೆಂಟಮೇ ಇದ್ದಿದ್ದಿಲ್ಲ. ಏನಿಲ್ಲ ಅಂದ್ರೂ ಒಂದು 8-10 ದಿವಸ ಮಾರ್ಕೆಟ್ ಎಲ್ಲೂ ಮೊಮೆಂಟಮ್ ಇದ್ದಿದ್ದಿಲ್ಲ. ಮಾರ್ಕೆಟ್ ಫಸ್ಟ್ 10-15 ಮಿನಿಟ್ಸ್ ಈ ಸ್ಟ್ರಾಟಜಿ ಟ್ರೇಡ್ ಮಾಡಲ್ಲ, ಅದಾದಮೇಲೆ ತುಂಬ ಫ್ಲ್ಯಾಟ್ ಇತ್ತು. ಅದಕ್ಕೆ ಕಂಟಿನ್ಯೂಯಸ್ಲಿ ಏನಿಲ್ಲ ಅಂದ್ರೂ ಒಂದು 10 ದಿವಸ ಅಲ್ಲಿ ನಮಗೆ ಪೂರ್ತಿ ಲಾಸ್ ಆಗಿತ್ತು ಈ ಸ್ಟ್ರಾಟಜಿಯಲ್ಲಿ. ಬಿಕಾಸ್ ಮೊಮೆಂಟಮ್ ಸ್ಟ್ರಾಟಜಿ ಅಂದಮೇಲೆ ಮೊಮೆಂಟಮ್ ಇಲ್ಲದೋದ್ರೆ ಮೊಮೆಂಟಮ್ನ ಆ್ಯಂಟಿಸಿಪೇಟ್ ಮಾಡಿಬಿಟ್ಟು ಅದು ಟ್ರೈ ಮಾಡುತ್ತೆ. ನೋಡಿ, ಇವಾಗ 2nd-ಇಂದ 5th ತನಕ ಮೊಮೆಂಟಮ್ ಇದ್ದಿಲ್ಲ, ಲಾಸ್ ಆಗಿತ್ತು. 6th ಮೊಮೆಂಟಮ್ ಇತ್ತು, ಅದರಲ್ಲಿ ಪ್ರಾಫಿಟ್ ಆಗಿದೆ, ಎಷ್ಟೋ ಅಷ್ಟು ಪ್ರಾಫಿಟ್ ಆಗಿದೆ. ಸೊ ಇದನ್ನು ನೀವು ನೀಟಾಗಿ ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಮೊಮೆಂಟಮ್ ಸ್ಟಕ್ ಆಗಿದೆಯೋ ಅಲ್ಲೆಲ್ಲ ಪೂರ್ತಿ ಲಾಸ್ ಆಗ್ತಿದೆ. ಎಲ್ಲೆಲ್ಲಿ ನಮಗೆ ಮೊಮೆಂಟಮ್ ಇದೆಯೋ ಅಲ್ಲಿ ನಮಗೆ ಅಟ್ಲೀಸ್ಟ್ ಪ್ರಾಫಿಟ್ ಆಗಿಬಿಟ್ಟು ನಮ್ಗೆ ಒಳ್ಳೆ ಎಂಟ್ರಿ ಸಿಕ್ಕಿದ್ದು ಪ್ರಾಫಿಟ್ ಆಗ್ತಿದೆ. ಇದರಲ್ಲೂ ಆಗಿಲ್ಲ. 12 ಇದರಲ್ಲೂ ಐ ಥಿಂಕ್ ಒನ್ ಆಫ್ ದಿ ಎಂಟ್ರಿ, ಯಾವುದೋ ಒಂದು ಎಂಟ್ರಿ ಪ್ರಾಫಿಟ್ ಆಗಿತ್ತು, ಬಟ್ ಓವರಾಲ್ ಲಾಸಲ್ಲೇ ಇದೆ. 13th ಇತ್ತು, 16th ಸ್ವಲ್ಪ ಪ್ರಾಫಿಟ್ ಆಗಿದೆ, ಆ್ಯಂಡ್ ದೆನ್ 18th ಆಗಿದೆ. ನೋಡಿ, ಮೊಮೆಂಟಮ್ ಇದ್ದರೆ ಇದು ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸ್ಟ್ರಾಟಜಿ ವರ್ಕ್ ಆಗೋದೇ ಮೊಮೆಂಟಮ್ ಬೇಸ್ಡ್. ಮಾರ್ಕೆಟಲ್ಲಿ ಮೊಮೆಂಟಮ್ ಇದ್ದರೆ ವರ್ಕ್ ಆಗುತ್ತೆ, ಮೊಮೆಂಟಮ್ ಸ್ಟಕ್ ಆಗಿಬಿಟ್ರೆ ವರ್ಕ್ ಆಗಲ್ಲ.
ನಾನು ನೋಡಿರೋ ಅಷ್ಟು ಲಾಸ್ಟ್ 1 ಇಯರಿಂದ ನೋಡಿರೋ ಅಷ್ಟು ಡೇಸಲ್ಲಿ ಕಂಟಿನ್ಯೂಸ್ಲಿ ಒಂದು 8-10 ದಿವಸ ಮಾರ್ಕೆಟ್ ಸ್ಟಕ್ ಆಗಿರೋದು ನಾನು ನೋಡಿದ್ದು ಫೆಬ್ರವರಿ ಮಂತಲ್ಲೇ. ಅಷ್ಟು ಯಾವಾಗಲೂ ಸ್ಟಕ್ ಆಗಿದ್ದಿಲ್ಲ. ಸೊ ಎನಿ ಮೊಮೆಂಟಮ್ ಬೇಸ್ ಸ್ಟ್ರಾಟಜಿದಲ್ಲಿ ಪ್ರೈಸ್ ಒಂದು ವೇಳೆ ಒಂದೇ ಜಾಗದಲ್ಲಿ ಸ್ಟಕ್ ಆಗಿದ್ದರೆ ಆಬ್ವಿಯಸ್ಲಿ ಅದು ವರ್ಕ್ ಆಗೋಲ್ಲ. ಅದು ನಮಗೂ ಪ್ರಾಬ್ಲಮ್ ಆಗಿತ್ತು, ಈ ಸ್ಟ್ರಾಟಜಿಗೂ ಪ್ರಾಬ್ಲಮ್ ಆಗಿದೆ. ನಾವು ಲಾಂಚ್ ಮಾಡಿದ ತಕ್ಷಣ ಆಗಿದೆ. ಸೊ ನಾವು ಇದನ್ನು ನಿಮಗೆ ತೋರಿಸ್ಬಾರ್ದು ಅಂತ ಇದನ್ನು ಹೈಡು ಮಾಡ್ತಿಲ್ಲ, ನಾವು ಇದನ್ನು ಚೇಂಜು ಮಾಡ್ತಿಲ್ಲ. ನಾವು ಟೆಲಿಗ್ರಾಮಲ್ಲೂ ಅದೇ ಥರ ತೋರಿಸಿದ್ವಿ. ಲಾಸ್ ಇದ್ದರೆ ಲಾಸ್ ಅಂತ ತೋರಿಸಿದ್ವಿ, ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ಅಂತ ತೋರಿಸಿದ್ವಿ. ಲಾಸ್ಟ್ ವೀಕಲ್ಲಿ ಫಾರ್ ಎಕ್ಸಾಂಪಲ್ ಒಳ್ಳೆ ಪ್ರಾಫಿಟ್ ರಿಕವರಿ ಆಗಿತ್ತು. ಐ ಥಿಂಕ್ 20,000 ಏನೋ ಹೋಗಿತ್ತು, ರಿಕವರ್ ಆಗಿದೆ, ಒಳ್ಳೆ ರಿಕವರಿ ಆಗಿದೆ ಲಾಸ್ಟ್ ವೀಕಲ್ಲಿ. ಸೊ ಮೊಮೆಂಟಮ್ ಪುನಃ ಮಾರ್ಕೆಟಲ್ಲಿ ಬರ್ತಿದೆಯಲ್ಲ, ಅದಕ್ಕೆ ಅದು ರಿಕವರ್ ಆಗ್ತಾ ಹೋಗಿದೆ. ಒಂದು ಲಾಟ್ ಗ್ರಾಸಿಂದ ಪ್ರತಿಯೊಂದು ತಿಂಗಳು ಯಾವ ಥರ ಬಿಹೇವ್ ಆಗಿದೆ ಅಂತ ನಿಮ್ಗೆ ಪೂರ್ತಿಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಎಂಟ್ರಿ ಅನಲೈಸರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಏನು, ಈ ಸ್ಟ್ರಾಟಜಿ ಏನು ಮಾಡಿದ್ದೀವಿ ನಾವು, ಇನಿಷಿಯಲಿ ವಿತೌಟ್ ಸ್ಟಾಪ್ ಲಾಸ್ ಮಾಡಿದ್ವಿ, ಬಟ್ ಇವೆಂಚುಲಿ ನಾವು ಇದನ್ನು 50 ಪಾಯಿಂಟ್ ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡು ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಪುನಃ. ಸೊ ಅದೇನಾಗುತ್ತೆ, ITM 4ಅಲ್ಲಿ 50 ಪಾಯಿಂಟ್ಸ್ ತೊಗೊಳುತ್ತೆ. ಅಂದರೆ ITM 4ಅಲ್ಲಿ ಏನಾಗುತ್ತೆ, ಒಂದೊಂದು ಸತಿ ನಿಮಗೆ 300 ರೂಪಾಯಿ, 320 ರೂಪಾಯಿ ಆ ಥರ ಸಿಗ್ಬೋದು, 250 ಆ ಥರ. ಅದಕ್ಕೆ 50 ಪಾಯಿಂಟ್ಸ್ 250 ತೊಗೊಂಡ್ರೆ 200 ರೂಪಾಯಿ, 200 ರುಪೀಸ್ ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡು ಅದನ್ನು ನಾವು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡು ಹೋಗ್ತೀವಿ. ಮೋಸ್ಟ್ ಆಫ್ ದ ಕೇಸಸಲ್ಲಿ ಅದು ಅಂದರೆ ಆ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ. ಯಾಕಂದರೆ ನೀವು ಎಂಟ್ರಿ ಅನಲೈಸರ್ ನೋಡಿದ್ರೂ, ಫಾರ್ ಎಕ್ಸಾಂಪಲ್ ರೀಸೆಂಟ್ ಯಾವುದೇ ದಿವಸ ಡೇಟಾ ನೋಡಿದ್ರೂ ಪ್ರಾಫಿಟಬಲ್ ಟ್ರೇಡ್ ಬಂದುಬಿಟ್ಟು ತುಂಬ ಹೊತ್ತಿರುತ್ತೆ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಲಾಸಲ್ಲಿದ್ದಾಗ ಬೇಗ ಎಕ್ಸಿಟ್ ಆಗುತ್ತೆ. ಸೊ ನಾವು ನೋಡಿರೋದು ಫೆಬ್ರವರಿಯಿಂದ ಪೂರ್ತಿ ಫೆಬ್ರವರಿ ತಿಂಗಳ ಡೇಟಾ ನಾವು ಪೂರ್ತಿ ನೋಡಿದ್ರೂ ಒಂದು ಸತಿನೂ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಓಕೆ, ITM 4ಅಲ್ಲಿ 50 ಪಾಯಿಂಟ್ಸಿಂದ ಒಂದು ದಿವಸನೂ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ನಾವು ಅದಕ್ಕೆ ಸ್ವಲ್ಪ ಸೇಫ್ ಡಿಸ್ಟೆನ್ಸಲ್ಲಿ ಸ್ಟಾಪ್ ಲಾಸ್ ತೊಗೊಂಡಿದ್ವಿ. ಯಾಕಂದರೆ ವಾಲ್ಯೂಮಿಂದ ನಾವು ಏನೇ ಮೊಮೆಂಟಮ್ ನೋಡ್ತಿದ್ದೀವಲ್ಲ, ಅದೇ ಆಟೋಮ್ಯಾಟಿಕಲಿ ನಿಮಗೆ ಆದಷ್ಟು ಬೇಗ ಅದು ಎಕ್ಸಿಟ್ ಆಗುತ್ತೆ. ಒಂದು ವೇಳೆ ಮೊಮೆಂಟಮ್ ನಮ್ಮ ಡೈರೆಕ್ಷನಲ್ಲಿ ಇಲ್ದೋದ್ರೆ ಎಂಟ್ರಿ ಅನಲೈಸರಲ್ಲಿ ನೀವು ನೋಡ್ಬೋದು, ಯಾವುದೇ ಲಾಸ್ ಮೇಕಿಂಗ್ ಟ್ರೇಡ್ ಇದ್ರೂ ಅದು ಬೇಗ ಎಕ್ಸಿಟ್ ಆಗುತ್ತೆ. ಯಾವುದೇ ಪ್ರಾಫಿಟ್ ಮೇಕಿಂಗ್ ಸ್ಟ್ರಾಟಜಿ ಇದ್ರೂ ಅದು ಲಾಂಗಲ್ಲಿ ಆದಷ್ಟು ಲಾಂಗ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದೇ ದೊಡ್ಡ ಅಡ್ವಾಂಟೇಜ್. ಸೊ ನಾವು 50 ಪಾಯಿಂಟ್ಸ್ ಅಂತ ಹೇಳಿದ್ರೂ ಭಾಳ ಕಮ್ಮಿ ಟ್ರೇಡ್ಸಲ್ಲಿ ಈ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಬಟ್ ATM ಹತ್ರ 40 ಇದೆ, ITM 1ಅಲ್ಲೂ 40 ಇದೆ. ಇದು ನೋಡ್ಕೊಳ್ಳಿ, ನೀವು ಯಾವ ಸ್ಟ್ರೈಕ್ ಸೆಲೆಕ್ಟ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ಅದು ಸ್ಟಾಪ್ ಲಾಸ್ ಪಾಯಿಂಟ್ಸ್ ಎಷ್ಟಿದೆ ಅಂತ ಅದು ಆರ್ಡರಲ್ಲೇ ಹಾಕಿದ್ರೇ ಒಳ್ಳೆಯದು. ಓಕೆ, ದೆನ್ ಎಂಟ್ರಿ ಪ್ರೈಸ್ ಕ್ಯಾಪ್ಸ್ ಅಂದರೆ ಇದೇನು, ಒಂದೊಂದು ದಿವಸ ಏನಾಗುತ್ತೆ, ಬಹಳ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಆಗಿಬಿಟ್ಟು ನೀವು ಒಂದು ವೇಳೆ ITM 4 ಒಂದು ವೇಳೆ ನೋಡ್ತಿದ್ರೆ ITM 4ಅಲ್ಲಿ ಒಂದೊಂದು ದಿವಸ 450 ರುಪೀಸ್ 500 ರುಪೀಸ್ ಇರುತ್ತೆ ಪ್ರೀಮಿಯಮ್, ಬಿಕಾಸ್ ತುಂಬ ಗ್ಯಾಪ್ ಅಪ್ ಆಗಿದೆ, ಇಲ್ಲ ಭಾಳ ಗ್ಯಾಪ್ ಡೌನ್ ಆಗಿದೆ ಅಂತ. ಆ ಥರ ಇದ್ದಾಗ ಟ್ರೇಡ್ ಮಾಡಬಾರ್ದು. ಅದು ನಾವು ಆ ಥರ ಎಂಟ್ರೀಸ್ನೇ ಎಲ್ಲ ಇಗ್ನೋರ್ ಮಾಡಿಬಿಡೋಣ ಅಂತ ನಾವು ಯೋಚನೆ ಮಾಡಿದ್ವಿ ಬೇಸಿಕಲಿ. ಆ ಥರ ಮಾಡಿದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು 350 ರುಪೀಸ್ ಮ್ಯಾಕ್ಸ್ ಕ್ಯಾಪ್ ಅಂತ ತೊಗೊಂಡ್ರೆ ಒಂದು 20 ಟ್ರೇಡ್ ನಮ್ಮದು ಮಿಸ್ ಆಗುತ್ತೆ. ಪೂರ್ತಿ 14 ತಿಂಗಳಲ್ಲಿ 350 ಮ್ಯಾಕ್ಸಿಮಮ್ ನಂದು ಎಂಟ್ರಿ ಪ್ರೈಸ್ ಅಂತ ತಿಳ್ಕೊಂಡ್ರೆ 20 ಟ್ರೇಡ್ ನಾನು ಮಿಸ್ ಆಗುತ್ತೆ. ಬಟ್ ಅಡ್ವಾಂಟೇಜ್ ಏನಾಗುತ್ತೆ ನಿಮಗೆ ನೋಡಿ, ಏನಿಲ್ಲ ಅಂದ್ರೂ ಒಂದು 80,000 ನಮಗೆ ಪ್ರಾಫಿಟ್ ಜಾಸ್ತಿ ಆಗ್ತಿದೆ. ಟ್ರೇಡ್ ಕಮ್ಮಿ ಆದ್ರೂ 80,000 ಪ್ರಾಫಿಟ್ ಜಾಸ್ತಿನೇ ಆಗ್ತಿದೆ ನೋಡಿ, 82,000 ಏನೋ ಜಾಸ್ತಿ ಆಗ್ತಿದೆ. ಅದೇನಕ್ಕಂದರೆ ಇದು 350 ಮೇಲೆ ನಾವು ಎಷ್ಟು ಹೋದ್ರೂ ಅದರಲ್ಲಿ ಪ್ರಾಫಿಟ್ ಜಾಸ್ತಿ ಇರಲ್ಲ. ಒಂದಾದು ತುಂಬ ಗ್ಯಾಪ್ ಅಪ್ ಆದಮೇಲೆ ಅಲ್ಲಿಂದ ಸೆಲ್ಲರ್ಸ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಬಿಟ್ಟು ಬಯರ್ಸ್ ಇಂಟ್ರೆಸ್ಟ್ ಜಾಸ್ತಿ ಆಗೋಲ್ಲ. ಸೊ 350ಕ್ಕಿಂತ ಜಾಸ್ತಿ ಪ್ರೀಮಿಯಮ್ ಇದ್ದಾಗ ಐಡಿಯಲಿ ಸೆಲ್ಲರ್ಸಿಗೆ ಒಳ್ಳೆಯದು. ಸೊ ಅದಕ್ಕೆ ಮಾರ್ಕೆಟಲ್ಲಿ ಮೊಮೆಂಟಮ್ ಇರಲ್ಲ, ಇದ್ರೂ ಅಷ್ಟು ಜಾಸ್ತಿ ಪ್ರೀಮಿಯಮ್ ಸಿಗೋಲ್ಲ. ಅದಕ್ಕೆ ಎನಿಥಿಂಗ್ ಅಬೌವ್ 350 ಅದನ್ನು ಇಗ್ನೋರ್ ಮಾಡಿದ್ರೇ ಒಳ್ಳೆಯದು. ಅದಕ್ಕೆ ನಾವು ಈ ಟೇಬಲ್ ಕೊಟ್ಟಿದ್ವಿ. ನೀವು ಯಾವ ಸ್ಟ್ರೈಕ್ ಸೆಲೆಕ್ಟ್ ಮಾಡ್ತಿರಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಎಂಟ್ರಿ ಪ್ರೈಸ್ ನೋಡಿಕೊಂಡು ಅದಕ್ಕಿಂತ ಜಾಸ್ತಿ ಎಂಟ್ರಿ ಇದ್ದರೆ ಇಗ್ನೋರ್ ಮಾಡಿ, ಅದು ಒಳ್ಳೆಯದು. ಇಗ್ನೋರ್ ಮಾಡೋದೇ ಒಳ್ಳೆಯದು, ಆಯಿತಾ. ಸೊ ನಾವೊಂದು ವೇಳೆ ಪ್ಲ್ಯಾಟ್ಫಾರ್ಮಿಂದ ಬೈ ಪ್ರೆಷರ್ ಡಿಟೆಕ್ಟೆಡ್ ಅಂತ ಅಲರ್ಟ್ ಬಂದ್ರೂ ನೀವು ಅದನ್ನು ಇಗ್ನೋರ್ ಮಾಡೋದೇ ಒಳ್ಳೆಯದು ಅಂತ. ಅದಕ್ಕೆ ಎಂಟ್ರಿ ಪ್ರೈಸ್ ಮ್ಯಾಕ್ಸಿಮಮ್ ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅಂತ ನಾವು ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಸೊ ಸ್ಟಾಪ್ ಲಾಸು ಸಿಕ್ತು, ಎಂಟ್ರಿ ಪ್ರೈಸ್ ಕ್ಯಾಪು ಸಿಕ್ತು, ಅದು ಯಾವ ಥರ ವರ್ಕ್ ಆಗ್ತಿದೆ ಅಂತಲೂ ಡೀಟೇಲ್ಸ್ ಸಿಕ್ಕಿದೆ, ಹೌ ಇಟ್ ವರ್ಕ್ಸ್ ಅಂತಲೂ ಇನ್ನೊಂದು ನಾವು ಪೂರ್ತಿ ಇದರಲ್ಲಿ ಮಾಹಿತಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿದೆ. ಇದು ಬಂದುಬಿಟ್ಟು ಆಪ್ಷನ್ ಬೈಗೆ. ಆಪ್ಷನ್ ಸೆಲ್ಗೂ ಸೇಮ್ ಇದೆ, ಏನು ವ್ಯತ್ಯಾಸ ಏನೂ ಇಲ್ಲ, ಸೇಮ್ ಡೀಟೇಲ್ಸ್. ಇದು ಯಾವ ಥರ ವರ್ಕ್ ಆಗ್ತಿದೆ, ಪ್ರಾಫಿಟ್ ಎಷ್ಟು, ಮ್ಯಾಕ್ಸ್ ಡ್ರಾಡೌನ್ ಎಷ್ಟಿದೆ. ಆಬ್ವಿಯಸ್ಲಿ ಸೆಲ್ಲಿಂಗಲ್ಲಿ ಡ್ರಾಡೌನ್ ಕಮ್ಮಿ ಆಗುತ್ತೆ, 7-8%ಗಿಂತ ಜಾಸ್ತಿ ಆಗೋಲ್ಲ ಇದರಲ್ಲಿ. ಬಟ್ ಇದರಲ್ಲಿ ನೀವು 2 ಪ್ರಕಾರ ನೋಡ್ಬೋದು. ಉಳಿದಿರೋ ಟ್ಯಾಬೆಲ್ಲ ಸಿಮಿಲರ್ ಇರುತ್ತೆ. ಬಟ್ ನಿಮಗೆ ಇಲ್ಲಿ ನೇಕ್ಡ್ ಸೆಲ್ ಅಂದರೆ ನಿಮಗೆ ಬರೀ ಸೆಲ್ ಮಾಡಿದ್ರೆ ಆಬ್ವಿಯಸ್ಲಿ 2,25,000 ಅಷ್ಟು ಆ ಥರ ನಿಮಗೆ ಮಾರ್ಜಿನ್ ಬೇಕಾಗುತ್ತೆ ನೀವು ನೇಕ್ಡ್ ಸೆಲ್ ಮಾಡಿದ್ರೆ. ELM ಎಕ್ಸ್ಟ್ರೀಮ್ ಮಾರ್ಜಿನ್ ಅಂತ ಇದ್ರೂ ಒಂದು 40,000 ಜಾಸ್ತಿ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗಲ್ಲ ನನ್ನ ಪ್ರಕಾರ. ಬಟ್ 2,25,000 ಆ್ಯಾವ್ರೇಜ್ ಅಂತ ತಿಳ್ಕೊಂಡ್ರು 22.5 lakhs ನಿಮಗೆ 10 ಲಾಟಿಗೆ ಆಗುತ್ತೆ. ಓಕೆ, ಅದು ಇನ್ವೆಸ್ಟ್ಮೆಂಟ್ ಇದ್ದರೆ ಆಲ್ಮೋಸ್ಟ್ 139% ITM 4ಅಲ್ಲಿ ಬಂದಿದೆ.
ಸಿಮಿಲರ್ಲಿ ITM 2ದಲ್ಲೂ ನಮಗೆ 124% ಇದೆ, ಒಳ್ಳೆ ರಿಟರ್ನ್ಸ್ ಆ್ಯಕ್ಚುಲಿ ಎಟ್ ITM ಆಲ್ಸೋ. ಇದು OTM 1ಅಲ್ಲೂ ಡೀಸೆಂಟ್ ಇದೆ. ಓಕೆ, ಇಟ್ಸ್ ನಾಟ್ ಬ್ಯಾಡ್. ಸೊ ನಾವು OTM ಹೋದ್ರೂ ಕೂಡ ಇದ್ದು ಪರ್ಫಾರ್ಮೆನ್ಸ್ ಡಿಗ್ರೇಡ್ ಆಗ್ತಿಲ್ಲ. ಓಕೆ, ಸೆಲ್ಲರ್ ಅಲ್ವಾ, ಸೊ ಆಬ್ವಿಯಸ್ಲಿ ವರ್ಕ್ ಆಗುತ್ತೆ. OTM ಅಲ್ಲೂ ಅಡ್ವಾಂಟೇಜ್ ಇರುತ್ತೆ, ಬಟ್ ಪ್ರೀಮಿಯಮ್ ಕಮ್ಮಿ ಅಲ್ವಾ, ಅದಕ್ಕೆ ರಿಟರ್ನ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಎಷ್ಟು OTM ಹೋದರೆ ಅಷ್ಟು. ಆ್ಯಸ್ ಎ ಸೆಲ್ಲರ್ ITM ಅಲ್ಲಿ ನೀವು 2, 3, 4 ITM ಅಲ್ಲಿ ಇರೋದು ಒಳ್ಳೆಯದು. ಓಕೆ, ಬಟ್ ಸೆಲ್ಲರಲ್ಲಿ ಇನ್ನೊಂದು ಅಡ್ವಾಂಟೇಜ್ ನಿಮ್ಗೆ ಇಲ್ಲಿ ಏನಂದರೆ, ನಾವು ನೇಕೆಡ್ ಸೆಲ್ ಇದೆ, ಆ ಥರ ಸ್ಪ್ರೆಡ್ಡು ಇದೆ. ಅಂದರೆ ನೀವು ಒಂದು ವೇಳೆ ಸ್ಪ್ರೆಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮದು ಓವರಾಲ್ ಪ್ರಾಫಿಟ್ ಕಮ್ಮಿ ಆಗುತ್ತೆ, ಬಟ್ ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ರಿಟರ್ನ್ಸ್ ಏನು, ಫಾರ್ ಎಕ್ಸಾಂಪಲ್ ITM 4ಅಲ್ಲಿ ನಮಗೆ 129% ಏನು ಸಿಗ್ತಿತ್ತೋ, ನಾವು ಸ್ಪ್ರೆಡ್ ಎಕ್ಸಿಕ್ಯೂಟ್ ಮಾಡಿರೋ ಕಾರಣಕ್ಕೆ ನಮಗೆ 275% ರಿಟರ್ನ್ ಸಿಗ್ತಿದೆ. ಓಕೆ, ಹೌಎವರ್ ಬಿಕಾಸ್ ನಮ್ಮದು ಮಾರ್ಜಿನ್ ಕಮ್ಮಿ ಆಗುತ್ತೆ, ಸಿಂಪಲ್ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ 22,50,000 ಇರೋದು ಇಲ್ಲಿ 8,50,000 ಏನೋ ಬಂದಿದೆ. ಅಗೇನ್ ಎಕ್ಸ್ಟ್ರೀಮ್ ELM ಮಾರ್ಜಿನ್ ನಾನು ಇದರಲ್ಲಿ ಕನ್ಸಿಡರ್ ಮಾಡಿಲ್ಲ ನಾವು, ಬಟ್ ಓವರಾಲ್ ನಿಮಗೆ ಈ ರೇಂಜಲ್ಲಿ ನಿಮಗೆ ಮಾರ್ಜಿನ್ ಬೇಕಾಗಿರೋದು. ಬಟ್ ಸ್ಪ್ರೆಡ್ ಅಂದರೆ ಏನು, ನಾವು ಮಾರ್ಜಿನ್ ಸ್ಪ್ರೆಡ್ ಅಂದರೆ ಒಂದು ಅದೇ ಸೈಡಲ್ಲಿ ಒಂದು ಬೈ ಮಾಡ್ತೀವಿ, ಒಂದು ಸೆಲ್ ಮಾಡ್ತೀವಿ. ಹೌ ಇಟ್ ವರ್ಕ್ಸಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಸೆಲ್ ಪ್ರೆಷರ್ ಡಿಟೆಕ್ಟ್ ಆದಾಗ ಕಾಲ್ ಸೆಲ್ ಮಾಡೋದು, ಬೈ ಪ್ರೆಷರ್ ಡಿಟೆಕ್ಟ್ ಆದಾಗ ಪುಟ್ ಸೆಲ್ ಮಾಡೋದು. ಬಟ್ ಅದೇ ಸೈಡಿಗೆ ಹೆಡ್ಜ್ ಆಗುತ್ತೆ. ಓಕೆ, ಬಟ್ ಯಾವ ಸ್ಟ್ರೈಕ್ ಹೆಡ್ಜ್ ಮಾಡ್ತಿದೆ ಇದರಲ್ಲಿ ನೋಡಿ, 10 ರೂಪಾಯಿಗಿಂತ ಕಮ್ಮಿ ಇರೋ ಪ್ರೈಸ್ OTM ಅಲ್ಲಿ 10 ರೂಪಾಯಿಗಿಂತ ಕಮ್ಮಿ ಇರಬೇಕು. ಇಲ್ಲ ಅಂತಂದರೆ OTM 10th. ಓಕೆ, 10ನೇ ಟೆಂತ್ OTM ಸ್ಟ್ರೈಕನ್ನು ನಾವು ತೊಗೊಳ್ತೀವಿ, ಅದಕ್ಕಿಂತ ಕೆಳಗೆ ಹೋಗಲ್ಲ ನಾವು. ಓಕೆ, ಅದಕ್ಕಿಂತ ಜಾಸ್ತಿ ದೂರ ಹೋಗಲ್ಲ, ಮ್ಯಾಕ್ಸಿಮಮ್ 10th, ಅಷ್ಟು ದೂರನೂ ಬೇಕಾಗಲ್ಲ. ಒಂದು ವೇಳೆ ಅದಕ್ಕಿಂತ ಮುಂಚೆನೇ 10 ರೂಪಾಯಿಗಿಂತ ಕಮ್ಮಿ ರೇಟಲ್ಲಿ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಅದನ್ನು ತೊಗೊಂಡು ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಓಕೆ, ಸೊ ಅದನ್ನು ಡೀಟೇಲ್ಸ್ ಪೂರ್ತಿ ನಾವು ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಇದನ್ನು ನಾವು ಸದ್ಯಕ್ಕೆ ಪ್ರೈಸಿಂಗಲ್ಲಿ ಆಲ್ಗೋ ಆಬ್ವಿಯಸ್ಲಿ ಪ್ರೈಸಿಂಗ್ ಪ್ಲ್ಯಾನ್ಸ್ ಇದ್ದಾವೆ. ಇದರಲ್ಲಿ ನಿಮಗೆ ಕೂಪನ್ ಕೋಡ್ ಸಿಗುತ್ತೆ. ಕೂಪನ್ ಕೋಡ್ ಸಿಕ್ಕೋದನ್ನ ಯೂಸ್ ಮಾಡಿದ್ರೆ ಇದು ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ ನಿಮಗೆ. ಇದು ನಾವು ಆ್ಯಸ್ ಅ ಟೆಲಿಗ್ರಾಮ್ ಅಲರ್ಟ್ಸ್ ಥರ ಕೊಟ್ಟಿದ್ದೀವಿ, ಅದೇ ಥರ ವೆಬ್ ಹುಕ್ಸ್ ಥರನೂ ಕೊಟ್ಟಿದ್ದೀವಿ. ಎರಡು ನಿಮಗೆ ಇಂಟಿಗ್ರೇಷನ್, ಇದನ್ನು ಅಲರ್ಟ್ಸ್ ಯಾವ ಥರ ಸಿಗುತ್ತೆ ಅನ್ನೋದಕ್ಕೆ 2 ರೀತಿಯಲ್ಲಿ ಸಿಗುತ್ತೆ. ಒಂದು ಬಂದುಬಿಟ್ಟು ಟೆಲಿಗ್ರಾಮ್ ಅಲ್ಲಿ ಅಲರ್ಟ್ ಸಿಗುತ್ತೆ ಒಂದು ಚಾನಲಲ್ಲಿ, ಇಲ್ಲ ನಿಮಗೆ ವೆಬ್ ಹುಕ್ಸಲ್ಲೂ ಸಿಗುತ್ತೆ. ಇವು ಎರಡು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸದ್ಯಕ್ಕೆ ನಿಮಗೆ ಅಟ್ಲೀಸ್ಟ್ ಆಲ್ಗೋ ಬಗ್ಗೆ ಪೂರ್ತಿ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರೂ ಡಿಸ್ಕಾರ್ಡಲ್ಲಿ ನೀವು ಕೇಳ್ಬೋದು, ಇಲ್ಲ ನಮ್ಮದು ವಾಟ್ಸಪ್ ಒಂದು ನಂಬರ್ ಇದೆ ವೆಬ್ಸೈಟಲ್ಲಿ, ನಿಮಗೆ ಆಲ್ರೆಡಿ ನಂಬರಲ್ಲಿ ಗೊತ್ತಾಗುತ್ತೆ, ಆ ನಂಬರಲ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.